ರಾಜ್ಯಸಭೆಯಲ್ಲೂ ಕೂಡ ಲೋಕಸಭೆಯ ಭದ್ರತಾ ವೈಫಲ್ಯದ ವಿಚಾರ ಪ್ರತಿಧ್ವನಿಸಿದೆ. ತೀವ್ರ ಗಲಾಟೆ ಹಿನ್ನೆಲೆಯಲ್ಲಿ ಈಗ ರಾಜ್ಯಸಭಾ ಕಲಾಪವನ್ನು ಕೂಡ ಮುಂದೂಡಿಕೆ ಮಾಡಲಾಗಿದೆ. ರಾಜ್ಯಸಭಾ ಕಲಾಪ ಮಧ್ಯಾಹ್ನ 12 ಗಂಟೆಗೆ ಮುಂದೂಡಿದ್ದಾರೆ. ಸೊ ಅರ್ಧ ಗಂಟೆಗಳ ಕಾಲ ಈಗ ಮುಂದೂಡಿರುವಂಥದ್ದು. ಈಗ ಲೋಕಸಭೆ ಕಲಾಪವನ್ನು 2 ಗಂಟೆಗೆ ಈಗ ಮುಂದೂಡಿದ್ದಾರೆ. ಮಧ್ಯಾಹ್ನ 2 ಗಂಟೆಗೆ ಲೋಕಸಭಾ ಕಲಾಪ ಆರಂಭವಾಗುತ್ತೆ. ರಾಜ್ಯಸಭಾ ಕಲಾಪವನ್ನು ಕೂಡ ಈಗ ಮುಂದೂಡಿದ್ದಾರೆ. ಅರ್ಧ ಗಂಟೆ ಕಾಲ ಅಂದರೆ 12 ಗಂಟೆಗೆ ರಾಜ್ಯಸಭಾ ಕಲಾಪ ಮತ್ತೆ ಆರಂಭವಾಗುತ್ತೆ. ಸೊ ರಾಜ್ಯಸಭೆಯಲ್ಲೂ ಕೂಡ ನಿನ್ನೆ ಏನೊಂದು ಸಂಸತ್ನಲ್ಲಿ ಅಟ್ಯಾಕ್ ಆಯಿತು ಅಥವಾ ಒಂದು ಭದ್ರತಾ ಲೋಪ ಆಗಿದೆ, ಸೊ ಅದರ ಒಂದು ವಿಚಾರ ಪ್ರತಿಧ್ವನಿಸಿತು. ವಿಪಕ್ಷಗಳು ಅಲ್ಲೂ ಕೂಡ ತೀವ್ರ ಗಲಾಟೆ ಗದ್ದಲವನ್ನು ಎಬ್ಬಿಸಿತು. ಸೊ ಹಾಗಾಗಿ ಈಗ ರಾಜ್ಯಸಭಾ ಕಲಾಪವನ್ನು ಮಧ್ಯಾಹ್ನ 12 ಗಂಟೆಗೆ ಮುಂದೂಡಿದ್ದಾರೆ. ಎಸ್, ರಾಜ್ಯದಲ್ಲೂ ಕೂಡ ಈ ವಿಚಾರ ಭಾರಿ ಚರ್ಚೆಗೆ ಗ್ರಾಸವಾಗ್ತಾ ಇರುವಂಥದ್ದು. ಇನ್ನು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಂಗ್ಯ ಆಡಿದ್ರು. ಯಾಕೆಂದರೆ ಪ್ರತಾಪ್ ಸಿಂಹ ತುಂಬ ಹುಷಾರಾಗಿರ್ತಾರೆ, ಅವ್ರ್ಯಾಕೆ ಈ ರೀತಿಯಾಗಿ ಮಾಡಿದ್ರು, ಅವ್ರಿಗೆ ಗೊತ್ತಿರಲಿಲ್ವಾ ಹಾಗಾದರೆ ಯಾರಿಗೆ ಪಾಸ್ ಕೊಡ್ತಾ ಇದ್ದೀವಿ, ಯಾರು ಹೋಗ್ತಾ ಇದ್ದಾರೆ, ಅವ್ರಿಗೆ ಗೊತ್ತಿರಲಿಲ್ವಾ ಹಾಗಾದರೆ, ಅವ್ರು ಉತ್ತರ ಕೊಡಲಿ ಅನ್ನೋ ಒಂದು ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಮಾತನಾಡಿದರು. ಇದರ ಜೊತೆಗೆ ಇದೇ ವಿಚಾರವನ್ನು ಈಗಾಗಲೇ CLP ಸಭೆಯನ್ನು ಕೂಡ ನಡೆಸಲಾಗಿತ್ತು, ಅಲ್ಲೂ ಕೂಡ ಇದೇ ವಿಚಾರವನ್ನು ಮುಂದಿಟ್ಕೊಂಡು ಇವತ್ತಿನ ಕಲಾಪದಲ್ಲಿ ಚರ್ಚೆ ಆಗಬೇಕು ಅನ್ನೋ ಮಾತುಗಳು ಕೂಡ ಆ CLP ಸಭೆಯಲ್ಲಿ ಚರ್ಚೆ ಆಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ರಾಜ್ಯಸಭೆಯಲ್ಲೂ ಕೂಡ ಲೋಕಸಭೆಯ ಭದ್ರತಾ ವೈಫಲ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗುವಂಥದ್ದು. ಇದ್ರ ಜೊತೆಗೆ ಈಗಾಗಲೇ ಯತೀಂದ್ರ ಸಿದ್ದರಾಮಯ್ಯ ಹೇಳ್ತಾ ಇದ್ರಲ್ಲ, ಇದೇ ಕೆಲಸವನ್ನು ಅಂದರೆ ಪ್ರತಾಪ್ ಸಿಂಹ ಏನು ಪಾಸ್ ಕೊಟ್ಟಿದ್ದಾರೆ, ಅದೇ ಒಂದು ಪಾಸನ್ನು ಯಾರಾದರೂ ಕಾಂಗ್ರೆಸ್ನ ಸಂಸದರು ಕೊಟ್ಟಿದ್ರೆ ಅದನ್ನು ಯಾವ ರೀತಿಯಾಗಿ BJPಯವರು ಬಿಂಬಿಸ್ತಾ ಇದ್ರು, ಅಥವಾ ಈ ಪ್ರಕರಣ ಎಲ್ಲಿಗೆ ಹೋಗ್ತಾ ಇತ್ತು, ಏನಾಗ್ತಾ ಇತ್ತು ಅನ್ನೋ ರೀತಿಯಾಗಿ ಏನು ಮಾತನಾಡಿದ್ರು, ಅದೇ ರೀತಿಯಾಗಿ ಎಲ್ಲ ಕಾಂಗ್ರೆಸ್ ನಾಯಕರು ಕೂಡ ಅದೇ ರೀತಿಯಾದಂಥ ಒಂದು ಪ್ರಶ್ನೆಯನ್ನು ಕೇಳ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ರಾಜ್ಯಸಭೆಯಲ್ಲೂ ಕೂಡ ಇದೇ ವಿಚಾರ ಸಾಕಷ್ಟು ಗದ್ದಲ ಕೋಲಾಹಲಕ್ಕೆ ಕಾರಣವಾಯಿತು. ಅದರಿಂದಾಗಿ ಸದ್ಯಕ್ಕೆ ಅರ್ಧ ಗಂಟೆಗಳ ಕಾಲ ಕಲಾಪವನ್ನು ಮುಂದೂಡಲಾಗಿದೆ.